ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ನೀವು ನೋಡಿದ್ರೆ ಪೂರ್ತಿ ಚಾಪ್ಟರ್ ಇಂಪಾರ್ಟೆಂಟ್ ಆಗಿದೆ. ವಾಟ್ ವಾಸ್ ರೆಸ್ಪಾನ್ಸಿಬಲ್ ಫಾರ್ ಸೆಟ್ಟಿಂಗ್ ಅಪ್ ಬಯೋಗ್ಯಾಸ್ ಇನ್ ಇಂಡಿಯಾ? KVIC ಹಾಗೆ IARI ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಖಾದಿ ವಿಲೇಜ್ ಅಂಡ್ ಇಂಡಸ್ಟ್ರೀಸ್ ಕಮಿಷನ್. ಈ ಎರಡು ಹೆಸರು ನೆನಪಿರಲಿ. ಲಾರ್ಜ್ ಹೋಲ್ಸ್ ಇನ್ ಸ್ವಿಸ್ ಚೀಸ್ ಆರ್ ಮೇಡ್ ಬೈ, ಸ್ವಿಸ್ ಚೀಸ್ ಪ್ರೊಡ್ಯೂಸ್ ಆಗೋದು ಬೈ ಎನೆರೋಬಿಕ್ ರೆಸ್ಪಿರೇಷನ್ ಅಥವಾ ಫರ್ಮೆಂಟೇಷನ್. 16 ಪ್ರೈಮರಿ ಟ್ರೀಟ್ಮೆಂಟ್ ಆಫ್ ಸೀವೇಜ್ ವಾಟರ್ ಇನ್ವಾಲ್ವ್ಸ್. ಹಲೋ, ನಮಸ್ತೆ, ನಮಸ್ಕಾರ ಎಲ್ಲ ಮಕ್ಕಳಿಗೂ. ಹೇಗಿದ್ದೀರಾ? ಇವತ್ತಿನ ಸೆಷನ್ ನಾವು ಮಾತಾಡ್ತಾ ಇರೋದು ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಬಗ್ಗೆ. ಬಿಫೋರ್ ಐ ಸ್ಟಾರ್ಟ್ ದ ಸೆಷನ್, ವೆಲ್ಕಮ್ ಟು PW ಕನ್ನಡ. ನಾನು ಚೈತ್ರ, ನಿಮ್ಮ ಬಾಟ್ನಿ ಟೀಚರ್. ಇವತ್ತಿನ ಸೆಷನಲ್ಲಿ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಟಾರ್ಗೆಟ್ KCET ಸೀರೀಸ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಬೇಕು. ಅಂದರೆ KCETಯಲ್ಲಿ ಇದಕ್ಕೆ ಇರುವಂಥ ಇಂಪಾರ್ಟೆನ್ಸ್ ಏನು ಅಂತ. ಇವಾಗಲೇ ನಾವು ಎಲ್ಲ ಚಾಪ್ಟರ್ಸನ್ನು ಮಾಡ್ಕೊಂಡು ಬಂದಿದ್ದೀವಿ. ನಾವು ಹಿಯರ್ ಇನ್ ಮೈಕ್ರೋಬ್ಸ್ ಚಾಪ್ಟರ್ ಯಾವುದೇ ರೀತಿಯ ಮೇಜರ್ ಡಿಲಿಷನ್ ಇಲ್ಲ. ಆ್ಯಂಡ್ ಓವರ್ ಆಲ್ ವೇಟೇಜ್ ಎಷ್ಟು ಅಂತ ಕೂಡ ನೋಡಬೇಕು. ವಿ ಕೀಪ್ ರಿಮೈಂಡಿಂಗ್ ಯು ದ್ಯಾಟ್ ಫಸ್ಟ್ PUCದು ಯಾವುದೇ ಪೋರ್ಷನ್ ಇರಲಿ ಅದಕ್ಕೆ ವೆಯ್ಟೇಜ್ ಸ್ವಲ್ಪ ಕಮ್ಮಿ ಆ್ಯಂಡ್ ಸೆಕೆಂಡ್ PUCಗೆ ಇರುವಂಥ ವೆಯ್ಟೇಜ್ ಸ್ವಲ್ಪ ಜಾಸ್ತಿ ಇದೆ ಅಂತ. ಸೊ ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್, ಲೆಟ್ ಅಸ್ ಸ್ಟಾರ್ಟ್ ವಿತ್ ಅವರ್ ಟುಡೇಸ್ ಸೆಷನ್. ಏನೆಲ್ಲ ಕವರ್ ಮಾಡಬೇಕು ಇವತ್ತು ನಾವು? ವೆಯ್ಟೇಜನ್ನು ನೋಡಬೇಕು, ಅಂದರೆ ಪ್ರತಿ ಎಕ್ಸಾಮಲ್ಲಿ ಅಥವಾ ಇಯರಲ್ಲಿ ಎಷ್ಟು ಕ್ವೆಶನ್ಸನ್ನು ಕೇಳಿದ್ದಾರೆ ಅಂತ, ಪ್ಲಸ್ ಯಾವುದೆಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆ, ಆ್ಯಂಡ್ ದೆನ್ ಎಲ್ಲ PYQಸನ್ನು ನೋಡ್ಕೊಳ್ಳೋಣ. ಆನ್ ಆನ್ ಆವ್ರೇಜ್ ನೀವು ಈ ಚಾಪ್ಟರ್ ಅಂತ ತಗೊಂಡಾಗ ದೇರ್ ಹ್ಯಾವ್ ಬೀನ್ 3 ಕ್ವೆಶನ್ಸ್. ಮೋಸ್ಟ್ ಆಫ್ ದ ಇಯರ್ಸ್ 3 ಕ್ವೆಶನನ್ನು ಕೇಳಿದ್ದಾರೆ. ಆ್ಯಂಡ್ ಲೆಟ್ ಮಿ ಟೆಲ್ ಯು ಸಮಥಿಂಗ್ ಗುಡ್. ಏನೊಂದು ಒಳ್ಳೆ ಸುದ್ದಿ ಹೇಳ್ತೀನಿ. ಎಲ್ಲ ಕ್ವೆಶನ್ಸ್ ಈಸಿಯಾಗಿ ಸ್ಟ್ರೇಟ್ ಫಾರ್ವರ್ಡ್ ಇರುವಂಥ ಕ್ವೆಶನ್ಸ್, ಸ್ಕೋರಿಂಗ್ ಕ್ವೆಶನ್ಸ್. ಮ್ಯಾಚ್ ದ ಫಾಲೋವಿಂಗ್ ಕೂಡ ಇದರಿಂದ ಸ್ವಲ್ಪ ಜಾಸ್ತಿ ಕೇಳುವಂಥದ್ದು. ಸೊ ಓವರ್ ಆಲ್ ದ ವೇಟೇಜ್ ಇಸ್ 2 to 3 questions. Most of the years the number of questions have been 3. 3 questions most of the years ಕೇಳಿರುವಂಥದ್ದು. 2 years 2 questions ಕೂಡ ಕೇಳಿದ್ದಾರೆ. ಸೊ 2 to 3 ಅಂತ ಹೇಳ್ಬೋದು. 4 questions quite rare ಈ ಪರ್ಟಿಕ್ಯುಲರ್ ಟಾಪಿಕ್ ಇಂದ. ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುದು ಈ ಚಾಪ್ಟರಲ್ಲಿ ಅಂತ ನೋಡೋಣ. ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ನೀವು ನೋಡಿದ್ರೆ ಪೂರ್ತಿ ಚಾಪ್ಟರ್ ಇಂಪಾರ್ಟೆಂಟ್ ಆಗಿದೆ. ಎಲ್ಲ ಪಾರ್ಟ್ಸಿಂದ ಅಂದರೆ ಎಲ್ಲ ಹೆಡ್ಡಿಂಗ್ಸಿಂದ ಯಾವುದಾದ್ರೂ ಒಂದು ಕ್ವೆಶನ್ ಕೇಳಿದ್ದಾರೆ ಅಟ್ಲೀಸ್ಟ್ ಇನ್ ಫ್ಯೂ ಆಫ್ ದ ಇಯರ್ಸ್. ಸೊ ಯಾವುದೇ ಕಾರ್ನರ್ ಆಫ್ ದಿಸ್ ಚಾಪ್ಟರ್ ಹ್ಯಾಸ್ ನಾಟ್ ಬೀನ್ ಲೆಫ್ಟ್. ಯಾವುದೇ ಪರ್ಟಿಕ್ಯುಲರ್ ಪೋರ್ಷನನ್ನು ನಿಗ್ಲೆಕ್ಟ್ ಮಾಡಿಲ್ಲ. ಸೊ ದಟ್ಸ್ ವೈ ಎಲ್ಲ ಟಾಪಿಕ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಹವೆವರ್ ಒಂದು ಚಿಕ್ಕದಾಗಿರುವಂತಹ ರಿಮೈಂಡರನ್ನು ತಗೊಂಡ್ಬಂದಿದ್ದೀನಿ. ಫಸ್ಟ್ ಈಸ್ ಮೈಕ್ರೋಬ್ಸ್ ಇನ್ ಹೌಸ್ ಹೋಲ್ಡ್ ಪ್ರಾಡಕ್ಟ್. ಇಲ್ಲಿ ನೀವು ಕಲಿಯುವಂಥದ್ದು ದೋಸಾ, ಇಡ್ಲಿ, ಬ್ರೆಡ್, ಹಾಗೆ ಚೀಸ್ ಮತ್ತು ಕರ್ಡ್, ಹಾಗೆ ಟಾಡಿ, ಇಷ್ಟೆಲ್ಲ ನೀವು ಕಲ್ತಿರ್ತೀರ. ಆ್ಯಂಡ್ ಕಾಸಿಟಿವ್ ಆರ್ಗ್ಯಾನಿಸಮ್ ಅಂದರೆ ಫರ್ಮೆಂಟೇಷನ್ ಕಾಣಿಸುತ್ತೆ ಇನ್ ಮೋಸ್ಟ್ ಆಫ್ ದೀಸ್ ಪ್ರಾಡಕ್ಟ್ಸ್ ಅಂತ ಕಲ್ತಿರ್ತೀರ. ಆ್ಯಂಡ್ ದಿ ಆರ್ಗ್ಯಾನಿಸಮ್ ರೆಸ್ಪಾನ್ಸಿಬಲ್ ಫಾರ್ ದ್ಯಾಟ್ ಫರ್ಮೆಂಟೇಷನ್. ದೋಸಾ ಮತ್ತು ಇಡ್ಲಿಯಲ್ಲಿ ನಿಮಗೆ ಫರ್ಮೆಂಟೇಷನ್ ಯಾವ ಆರ್ಗ್ಯಾನಿಸಮ್ ಮಾಡುತ್ತೆ ಅಂತ ನೀವು ಕಲ್ತಿಲ್ಲ. ಈವನ್ ಇನ್ ಟಾಡಿ ಯು ಹ್ಯಾವ್ ನಾಟ್ ಲರ್ನ್ ದಿ ಆರ್ಗ್ಯಾನಿಸಮ್. ಹವೆವರ್ ಪಾಮ್ ಟ್ರೀ, ಕ್ಯಾರಿಯೋಟಾ ಯುರೆನ್ಸ್ ಅನ್ನೋ ಪಾಮ್ ಟ್ರೀದು ಫ್ಲವರ್ ಸ್ಯಾಪಿಂದ ಎಕ್ಸ್ಟ್ರಾಕ್ಟ್ ಆಗುವಂಥ ಟ್ರೆಡಿಷ್ನಲ್ ಸೌತ್ ಇಂಡಿಯನ್ ಡ್ರಿಂಕ್, ಮೈಲ್ಡ್ಲಿ ಆಲ್ಕೋಹಾಲಿಕ್ ಆಗಿರುವಂಥ ಡ್ರಿಂಕ್ ಇದು, ವಿತ್ ಹೈ ಹೆಲ್ತ್ ಬೆನಿಫಿಟ್ಸ್ ಅಂತ ಕಲ್ತಿರ್ತೀರ. ಕರ್ಡ್, ಇದಕ್ಕೆ ಬೇಕಾಗಿರುವಂಥ ಅಥವಾ ಪಾಸಿಟಿವ್ ಆರ್ಗ್ಯಾನಿಸಮ್ ಯಾವುದು? ಲ್ಯಾಕ್ಟೋಬ್ಯಾಸಿಲಸ್. ಆ್ಯಂಡ್ ಕರ್ಡ್ ಇಸ್ ರಿಚ್ ಇನ್ ವೈಟಮಿನ್ B12 ಅಂತ ಕಲ್ತಿದ್ದೀರಾ. ಕರೆಕ್ಟ್ ಅಲ್ವಾ? ಎಸ್. ಚೀಸಲ್ಲಿ you have learnt about Swiss cheese, Propionibacterium shermani ಅಂತ ಕಲ್ತಿರ್ತೀರ. ಆ್ಯಂಡ್ ಇಟ್ಸ್ ಅ ಬ್ಯಾಕ್ಟೀರಿಯಾ ಅಂತ ನಿಮಗೆ ಗೊತ್ತಿರಬೇಕು. ವೆನ್ ಯು ಟಾಕಿಂಗ್ ಅಬೌಟ್ ಬ್ರೆಡ್, ನೀವು ಯೀಸ್ಟನ್ನು ಯೂಸ್ ಮಾಡ್ತಾರೆ, ಸ್ಯಾಕರೋಮೈಸಸ್ ಸೆರವೇಶಿಯೆ. ಆ್ಯಂಡ್ ಯೀಸ್ಟ್ ಇಸ್ ಅ ಫಂಗೈ ಅನ್ನೋದು ನಿಮಗೆ ಗೊತ್ತಿರಬೇಕು. ಸೊ ಕಾಸಿಟಿವ್ ಆರ್ಗ್ಯಾನಿಸಮ್ ಇದು ಹೆಸರು, ಪ್ಲಸ್ ವಾಟ್ ಇಸ್ ದ್ಯಾಟ್ ಆರ್ಗ್ಯಾನಿಸಮ್? ಪ್ರೊಟಿಸ್ಟನ, ಬ್ಯಾಕ್ಟೀರಿಯಾನ, ಫಂಗೈಯ, ಇದೆಲ್ಲ ನಿಮಗೆ ವಿತ್ ದ ಗ್ರೂಪ್ ಗೊತ್ತಿರಬೇಕು. ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಅಂದ ತಕ್ಷಣ ಫರ್ಮೆಂಟೇಟೆಡ್ ಬೆವರೇಜಸ್. ಓಕೆ, ಫರ್ಮೆಂಟೆಡ್ ಬೆವರೇಜಸ್ ಅಲ್ಲಿ ನಿಮಗೆ ಆಲ್ಕೋಹಾಲಿಕ್ ಬೆವರೇಜ್, ಅದರಲ್ಲೂ ನಾನ್ ಡಿಸ್ಟಿಲ್ಡ್, ಡಿಸ್ಟಿಲ್ಡ್ ಯಾವುದು? ಡಿಸ್ಟಿಲ್ಡಲ್ಲಿ ಆಲ್ಕೋಹಾಲ್ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ, ನಾನ್ ಡಿಸ್ಟಿಲ್ಡಲ್ಲಿ ಕಮ್ಮಿ ಇರುತ್ತೆ. ಎಕ್ಸಾಂಪಲ್ ವೈನ್, ಡಿಸ್ಟಿಲ್ಡಲ್ಲಿ ವಿಸ್ಕಿ, ರಮ್ ಎಲ್ಲ ಬರುವಂಥದ್ದು.
produced by fermentation of organism, fermentation by organism such as yeast, again Saccharomyces cerevisiae. ಆಂಟಿಬಯೋಟಿಕ್ಸ್ ಕಲ್ತಿರ್ತೀರಾ, ಅಲ್ಲಿ ನೀವು ಪೆನಿಸಿಲಿನ್ ಕಲಿತೀರಾ. ಆ್ಯಂಡ್ 3 ಸೈಂಟಿಸ್ಟ್ಗಳ ಹೆಸರು ಅಲೆಕ್ಸಾಂಡರ್ ಫ್ಲೆಮಿಂಗ್, ಫ್ಲೋರೆ ಹಾಗೆ ಚೈನ್. ಇವ್ರ 3 ಜನರಿಗೂ ನೋಬೆಲ್ ಪ್ರೈಸ್ ಸಿಕ್ಕಿದೆ ಫಾರ್ ದ ಡಿಸ್ಕವರಿ ಆ್ಯಂಡ್ ಫಾರ್ ದಿ ಅಪ್ಲಿಕೇಶನ್ ಆಫ್ ಪೆನಿಸಿಲಿನ್ ಅಂತ ನೀವು ಕಲ್ತಿರೋದು. ಡಿಸ್ಕವರಿ ಫ್ಲೆಮಿಂಗ್ ಮಾಡಿರೋದು ಆ್ಯಂಡ್ ಆ ಪೆನಿಸಿಲಿನನ್ನು ಹೇಗೆ ಯೂಸ್ ಮಾಡ್ಬೋದು, ದಿಸ್ ವಾಸ್ ಶೋನ್ ಬೈ ಚೈನ್ ಆ್ಯಂಡ್ ಫ್ಲೋರೆ. ಆಂಟಿಬಯೋಟಿಕ್ಸ್ ಆಯಿತು. ಕೆಮಿಕಲ್ಸ್, ಎನ್ಸೈಮ್ಸ್, ಬಯೋಆಕ್ಟಿವ್ ಮಾಲಿಕ್ಯೂಲ್ಸ್. ಇಲ್ಲಿ ನೀವು ಕಲ್ತಿರೋದು ಎನ್ಸೈಮ್ಸ್ ಸಚ್ ಆಸ್ ಲೈಪೇಸಸ್, ಇಲ್ಲ ಎಸಿಟಿಕ್ ಆಸಿಡ್ ಪ್ರೊಡಕ್ಷನ್ ಅಥವಾ ಸಿಟ್ರಿಕ್ ಆಸಿಡ್ ಪ್ರೊಡಕ್ಷನ್ ಕಲ್ತಿರ್ತೀರ. ಯು ವಿಲ್ ಆಲ್ಸೋ ಸ್ಟಡಿ ಬ್ಯೂಟ್ರಿಕ್ ಆಸಿಡ್ ಯಾವ ಆರ್ಗ್ಯಾನಿಸಮ್ ಪ್ರೊಡ್ಯೂಸ್ ಮಾಡುತ್ತೆ ಅಂತ. ದೆನ್ ನೀವು ಲೈಪೇಸಸ್ ಅನ್ನೋ ಎನ್ಸೈಮನ್ನು ಕಲಿತೀರಾ, ಪೆಕ್ಟಿನೇಸ್ ಅನ್ನೋ ಎನ್ಸೈಮನ್ನು ಕಲಿತೀರಾ, ಅದರ ಅಪ್ಲಿಕೇಶನ್ ಏನು ಅಂತ. ಸೈಕ್ಲೋಸ್ಪೋರಿನ್ ಎ, ಸ್ಟ್ರೆಪ್ಟೋಕೈನೇಸ್, ಕ್ಲಾಟ್ ಬಸ್ಟರ್, ಸೈಕ್ಲೋಸ್ಪೋರಿನ್ ಎ immunosuppressive agent, statin lowers the blood cholesterol levels used in patients having myocardial infarction ಅಂತ ಕಲ್ತಿರ್ತೀರ. ನೆಕ್ಸ್ಟ್ ನೀವು ಸೀವೇಜ್ ಟ್ರೀಟ್ಮೆಂಟ್ ಬಂದಾಗ ಐ ಹ್ಯಾವ್ ಪುಟ್ ಅಪ್ ಅ ಫ್ಲೋ ಚಾರ್ಟ್. ಸೀವೇಜ್ ಟ್ರೀಟ್ಮೆಂಟಲ್ಲಿ 2 ಪ್ರೋಸೆಸ್ ಇದೆ, ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ. ಪ್ರೈಮರಿ ಈಸ್ ಫಿಸಿಕಲ್ ಪ್ರೋಸೆಸ್, ಅದರಲ್ಲಿ ನಿಮಗೆ ಫಿಲ್ಟ್ರೇಷನ್ ಹಾಗೆ ಸೆಡಿಮೆಂಟೇಷನ್ ಬರೋದು. ಸೆಕೆಂಡ್ರಿ ಟ್ರೀಟ್ಮೆಂಟ್ ಇಸ್ ಅ ಬಯಾಲಜಿಕಲ್ ಪ್ರೋಸೆಸ್. ಇಲ್ಲಿ ಆರ್ಗ್ಯಾನಿಸಮ್ಸ್, ಮೈಕ್ರೋ ಆರ್ಗ್ಯಾನಿಸಮ್ಸ್, ಫಂಗೈ ಆ್ಯಂಡ್ ಬ್ಯಾಕ್ಟೀರಿಯಾ ಆರ್ ಯೂಸ್ಡ್ ಅನ್ನೋದು ನೆನಪಿರಲಿ. ಬೋತ್ ಫಂಗೈ ಆ್ಯಂಡ್ ಬ್ಯಾಕ್ಟೀರಿಯಾ ಆರ್ ಯೂಸ್ಡ್ ಅನ್ನೋದು ನೆನಪಿರಲಿ. ಫ್ಲೋ ಚಾರ್ಟನ್ನು ಹಾಕಿದ್ದೀನಿ. ಪ್ರೈಮರಿ ಸೆಟ್ಲಿಂಗ್ ಟ್ಯಾಂಕ್, ಇದು ಪ್ರೈಮರಿ ಪ್ರೋಸೆಸ್ ಆಗಿರೋದು. ಪ್ರೈಮರಿ ಸೆಟ್ಲಿಂಗ್ ಟ್ಯಾಂಕ್ ಇಂದ ಆ ಪರ್ಟಿಕ್ಯುಲರ್ ಸೀವೇಜ್ ಏನಿದೆ ಕಲೆಕ್ಟೆಡ್ ಫ್ರಮ್ ದ ಸಿಟೀಸ್ ಎಂಟರ್ಸ್ ಇಂಟು ದ ಏರೇಷನ್ ಟ್ಯಾಂಕ್. ಏರೇಷನ್ ಟ್ಯಾಂಕ್ ಇಂದ ಸೆಕೆಂಡ್ರಿ ಪ್ರೋಸೆಸ್ ಸ್ಟಾರ್ಟ್ ಆಗ್ತಾ ಇದೆ. ಏರೇಷನ್ ಟ್ಯಾಂಕಲ್ಲಿ 2 ವೆರಿ ವೆರಿ ಇಂಪಾರ್ಟೆಂಟ್ ವರ್ಡ್ಸ್ ನೀವು ಯಾವ್ದು ಕಲಿತೀರಾ. ಒನ್ ಈಸ್ ಫ್ಲಾಕ್ಸ್ ಅಂತ. ಫ್ಲಾಕ್ ಈಸ್ ಅ ಮಿಕ್ಸ್ಚರ್ ಆಫ್ ಫಂಗಲ್ ಫಿಲಮೆಂಟ್ ಆ್ಯಂಡ್ ಮೈಕ್ರೋಬ್ಸ್, ಪ್ಲಸ್ ಇದ್ರ ಜೊತೆ ನೀವು ಕಲಿಯೋದು ವಿತ್ ಫ್ಲಾಕ್ಸ್ BOD ಡ್ರಾಪ್ ಆಗುತ್ತೆ, ಬಯೋಲಾಜಿಕಲ್ ಆಕ್ಸಿಜನ್ ಡಿಮಾಂಡ್ ಡ್ರಾಪ್ ಆಗುತ್ತೆ, ವಿಚ್ ಇಂಡಿಕೇಟ್ಸ್ ಪೊಲ್ಯೂಟೆಂಟ್ಸ್ ಆರ್ ರೆಡ್ಯೂಸಿಂಗ್ ಅಂತ ಕಲ್ತಿರ್ತೀರ. ಫ್ರಾಮ್ ಏರೇಷನ್ ಟ್ಯಾಂಕ್ ಆ ಟ್ರೀಟ್ ಮಾಡಿರೋಂಥ ಸೀವೇಜ್ ಸೆಟ್ಲಿಂಗ್ ಟ್ಯಾಂಕಿಗೆ ಹೋಗುತ್ತೆ. ಸೆಟ್ಲಿಂಗ್ ಟ್ಯಾಂಕಲ್ಲಿ ಸೆಕೆಂಡ್ರಿ ಎಫ್ಲುವೆಂಟ್ ಮೇಲ್ಗಡೆ ನಿಂತಿರೋಂಥ ನೀರು, ಆ ನೀರನ್ನು ನಾವು ಡೈರೆಕ್ಟ್ ಆಗಿ ನದಿಗಳಿಗೆ ಬಿಡಬಹುದು, ಇಲ್ಲ ಆ ನೀರನ್ನು ಡೈರೆಕ್ಟ್ ಮನೆಗಳಿಗೆ ತಲುಪಿಸಬೇಕಾದ್ರೆ ಟರ್ಷರಿ ಟ್ರೀಟ್ಮೆಂಟ್ ಅನ್ನೋದು ನಡೆಯುತ್ತೆ. ಟರ್ಷರಿ ಟ್ರೀಟ್ಮೆಂಟ್ ಇಸ್ ವಾಟ್? ಬೇಸಿಕ್ಲಿ ಟ್ರೀಟ್ಮೆಂಟ್ ಬೈ UV ರೇಸ್ ಅಥವಾ ಕ್ಲೋರಿನ್ ಟ್ರೀಟ್ಮೆಂಟ್, ಇದೆಲ್ಲ ಟರ್ಷರಿಯಲ್ಲಿ ಬರುವಂಥದ್ದು. ರಿವರ್ಸ್ ಆಸ್ಮೋಸಿಸ್, ಆಲ್ ಆಫ್ ದೀಸ್. ಟರ್ಷರಿ ಟ್ರೀಟ್ಮೆಂಟ್ ಆಸ್ ಸಚ್ ನೀವು ಕಲ್ತಿಲ್ಲ, ಬರೀ ಆ ವರ್ಡನ್ನು ಓದಿರ್ತೀರ. ಸೆಟ್ಲಿಂಗ್ ಟ್ಯಾಂಕಲ್ಲಿ ಅಡಿಯಲ್ಲಿ ನಿಂತಿರುವಂಥ ಭಾಗ ಏನಿದೆ ಅದನ್ನು ನಾವು ಸೆಕೆಂಡ್ರಿ ಎಫ್ಲುವೆಂಟ್ ಏನಾಯಿತು, ನೀರಾಯಿತು. ಕೆಳಗಡೆ ನಿಲ್ತಿರೋಂಥ ಭಾಗ ಏನಿದೆ ಅದರಿಂದ ಅದು ಬೇಸಿಕ್ಲಿ ಫ್ಲಾಕ್, ಸೆಟ್ಲ್ ಆಗಿರೋಂಥ ಫ್ಲಾಕ್ ಅದು. ಅದರಿಂದ ಸ್ವಲ್ಪ ಪೋರ್ಷನ್ ನೀವು ತಿರ್ಗಾ ಏರೇಷನ್ ಟ್ಯಾಂಕಿಗೆ ಹಾಕಬೇಕು. ಇದನ್ನು ಆಕ್ಟಿವೇಟೆಡ್ ಸ್ಲಡ್ಜ್ ಅಂತ ಕರೀತಾರೆ. ಮಿಕ್ಕಿರುವಂಥ ಭಾಗ ಅದರ್ ಮೇಜರ್ ಪೋರ್ಷನ್ ಕ್ಯಾನ್ ಬಿ ಸೆಂಟ್ ಇಂಟು, ಕಳಿಸ್ಲೇಬೇಕಂತಿಲ್ಲ, ಕ್ಯಾನ್ ಬಿ ಸೆಂಟ್ ಇಂಟು ಎನೆರೋಬಿಕ್ ಸ್ಲಡ್ಜ್ ಡೈಜೆಸ್ಟರ್. ಎನೆರೋಬಿಕ್ ಸ್ಲಡ್ಜ್ ಡೈಜೆಸ್ಟರ್. ಆ್ಯಂಡ್ ಈ ಸ್ಲಡ್ಜ್ ಡೈಜೆಸ್ಟರ್ ಏನಿದೆ ದ್ಯಾಟ್ ಈಸ್ ಬೇಸಿಕ್ಲಿ ಯುಟಿಲೈಸ್ಡ್ ಫಾರ್ ಬಯೋಗ್ಯಾಸ್ ಪ್ರೊಡಕ್ಷನ್. ಇಲ್ಲಿ ಬಯೋಗ್ಯಾಸ್ ಪ್ರೊಡಕ್ಷನ್ ನಡೆಯುತ್ತೆ. ಇನ್ನೊಂದು ಕೇಳೋವಂಥ ಪ್ರಶ್ನೆ ಇಲ್ಲಿ, ಫ್ಲಾಕಲ್ಲಿ ಬೆಳೀತಾ ಇರೋಂಥ ಆರ್ಗ್ಯಾನಿಸಮ್ ಯಾವುದು? ಆಲ್ರೆಡಿ ಐ ಟೋಲ್ಡ್ ಯು ಫಂಗೈ ಹಾಗೆ ಬ್ಯಾಕ್ಟೀರಿಯಾ. ಇನ್ನೊಂದು ಕೇಳ್ತಾರೆ, ಆ ಬ್ಯಾಕ್ಟೀರಿಯಾ ಹೆಟರೋಟ್ರೋಫಿಕಾ, ಎನೆರೋಬಿಕಾ, ಏರೋಬಿಕಾ ಅಂತ. ಸೊ ಯು ಹ್ಯಾವ್ ಟು ರಿಮೆಂಬರ್, ಏರೇಷನ್ ಟ್ಯಾಂಕಲ್ಲಿ ಏರ್ ಪಂಪ್ ಮಾಡ್ತಾರೆ. ಸೊ ದ ಬ್ಯಾಕ್ಟೀರಿಯಾ ಹ್ಯಾಸ್ ಟು ಬಿ ಏರೋಬಿಕ್ ಆ್ಯಂಡ್ ಹೆಟರೋಟ್ರೋಫಿಕ್. ಅದಕ್ಕೇನು ಸನ್ಲೈಟ್ ಬೀಳ್ತಾ ಇದೆಯಾ ಅಲ್ಲಿ? ಇಲ್ಲ. ಟ್ಯಾಂಕ್ ಒಳಗಡೆ ನಡೀತಾ ಇರುವಂಥ ಪ್ರೋಸೆಸ್. ಸೊ ಇಟ್ ಈಸ್ ಡಿರೈವಿಂಗ್ ನರಿಶ್ಮೆಂಟ್ ಫ್ರಾಮ್ ದ ಸೀವೇಜ್ ವಾಟರ್ ದಟ್ ಇಸ್ ಬೀಂಗ್ ಟ್ರೀಟೆಡ್. ನಮಗೆ ಏನು ವೇಸ್ಟ್, ಆ ಬ್ಯಾಕ್ಟೀರಿಯಾಕ್ಕೆ ಅದೇ ನರಿಶ್ಮೆಂಟ್ ಆಗಿರುತ್ತೆ. ಐ ಹೋಪ್ ಇಟ್ ಈಸ್ ಕ್ಲಿಯರ್.
ಸೊ ಇದು ಆಯಿತು ಸೀವೇಜ್ ಟ್ರೀಟ್ಮೆಂಟ್. ಮತ್ತೆ ಕೇಳಿರೋಂಥ ಪಾರ್ಟ್ ಅಥವಾ ಪೋರ್ಷನ್ ಇಸ್ ಫ್ರಮ್ ದಿಸ್ ಬಯೋಗ್ಯಾಸ್ ಪ್ಲಾಂಟ್. ಇದರ ಸ್ಟ್ರಕ್ಚರ್ ಹಾಗೆ ವಾಟ್ ವಾಸ್ ರೆಸ್ಪಾನ್ಸಿಬಲ್ ಫಾರ್ ಸೆಟ್ಟಿಂಗ್ ಅಪ್ ಬಯೋಗ್ಯಾಸ್ ಇನ್ ಇಂಡಿಯಾ, KVIC ಹಾಗೆ IARI ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಖಾದಿ ವಿಲೇಜ್ ಅಂಡ್ ಇಂಡಸ್ಟ್ರೀಸ್ ಕಮಿಷನ್. ಈ ಎರಡು ಹೆಸರು ನೆನಪಿರಲಿ. ಆ್ಯಂಡ್ ವಾಟ್ ಇಸ್ ದ ಕಾಂಪೋಸಿಷನ್ ಆಫ್ ಬಯೋಗ್ಯಾಸ್ ಅಂತ ನೆನಪಿರಲಿ. ಅಫ್ಕೋರ್ಸ್ ಸ್ಟ್ರಕ್ಚರ್ ಕೂಡ ನಿಮಗೆ ಗೊತ್ತಿರಬೇಕು ವಿತ್ ದ ಡಯಾಗ್ರಾಮ್. ನೆಕ್ಸ್ಟ್ ನೀವು ಬಯೋ ಕಂಟ್ರೋಲ್ ಏಜೆಂಟ್ಸ್ ಮತ್ತು ಬಯೋ ಫರ್ಟಿಲೈಸರ್ ಕಲಿತೀರಾ. ಬಯೋ ಕಂಟ್ರೋಲ್ ಏಜೆಂಟ್ಸಲ್ಲಿ ಕೆಲವು ಎಕ್ಸಾಂಪಲ್ಸನ್ನು ಕೊಡ್ತಾ ಇದ್ದೀನಿ. ಓಕೆ, ನೀವು ಲೇಡಿ ಬರ್ಡ್ ಕಲಿತಿರ್ತೀರ, ಡ್ರ್ಯಾಗನ್ ಫ್ಲೈಸ್ ಅಂತ ಮೆನ್ಷನ್ ಇದೆ ಅಲ್ಲಿ, ಬಯೋ ಕಂಟ್ರೋಲ್ ಏಜೆಂಟ್ ಅಲ್ವಾ. ನ್ಯೂಕ್ಲಿಯೋ ಪಾಲಿಹೆಡ್ರೋ ವೈರಸಸ್ ಅಥವಾ ಅದರ ಅಂಡರಲ್ಲಿ ಬರುವಂಥ ಬ್ಯಾಕ್ಯುಲೋ ವೈರಸ್ ಅಂತ ಮೆನ್ಷನ್ ಇದೆ. ಇಂಟಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಅಂತ ಒಂದು ವರ್ಡ್ ಬರುತ್ತೆ. ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಇದನ್ನು ಹೈಲೈಟ್ ಮಾಡ್ಕೊಳ್ಳಿ. ಯು ವಿಲ್ ಆಲ್ಸೋ ಸಿ ಕ್ವೆಶನ್ಸ್ ಆನ್ ಆಲ್ ದೀಸ್ ವರ್ಡ್ಸ್. ಮೈಕ್ರೋಬ್ಸ್ ಆಸ್ ಬಯೋಫರ್ಟಿಲೈಸರ್. ಬಯೋಫರ್ಟಿಲೈಸರ್ ಆಗಿ ಮೈಕ್ರೋಬ್ಸನ್ನು ಹೇಗೆ ಯೂಸ್ ಮಾಡ್ಕೊಳ್ಬೋದು? ದೇ ಕ್ಯಾನ್ ಬಿ ಬ್ಯಾಕ್ಟೀರಿಯಾ, ದೇ ಕ್ಯಾನ್ ಬಿ ಸಯನೋಬ್ಯಾಕ್ಟೀರಿಯಾ, ಆರ್ ದೇ ಕ್ಯಾನ್ ಈವನ್ ಬಿ ಫಂಗೈ ಅಂತ ನೆನಪಿರಲಿ. ಬ್ಯಾಕ್ಟೀರಿಯಾದಲ್ಲಿ ಒನ್ ಎಕ್ಸಾಂಪಲ್ ಇಸ್ ರೈಸೋಬಿಯಮ್ ಆ್ಯಂಡ್ ಆಲ್ನಸ್ ಅನ್ನೋ ಎರಡು ಬ್ಯಾಕ್ಟೀರಿಯಾ. ಸಯನೋಬ್ಯಾಕ್ಟೀರಿಯಾ ನೋಸ್ಟಾಕ್, ಆನಬೀನಾ, ಅಜೋಸ್ಪೈರಿಲ್ಲಮ್ ಇದೆಲ್ಲ ಬರುತ್ತೆ. ಆ್ಯಂಡ್ ಬಯೋಫರ್ಟಿಲೈಸರ್ ಫಂಗೈ ಅಂತ ಬಂದಾಗ ಗ್ಲಾಮಸ್ ಅನ್ನೋ ಒಂದು ಫಂಗೈ ಶೋಸ್ ಮೈಕೋರೈಸಲ್ ಅಸೋಸಿಯೇಷನ್. ಇದ್ರ ಜೊತೆ ಟ್ರೈಕೋಡರ್ಮಾ ಅದು ನಿಮಗೆ ಬಯೋ ಕಂಟ್ರೋಲ್ ಏಜೆಂಟಲ್ಲಿ ಬರುತ್ತೆ, ನಾಟ್ ಇನ್ ಬಯೋಫರ್ಟಿಲೈಸರ್. ಗ್ಲಾಮಸ್ ಅಂತ ನೆನ್ಪಿಟ್ಕೊಳ್ಳಿ. ಬಯೋ ಕಂಟ್ರೋಲ್ ಏಜೆಂಟಲ್ಲಿ ಒಂದು ಫಂಗೈ ಬರುತ್ತೆ ಟ್ರೈಕೋಡರ್ಮಾ ಅಂತ. ಮಣ್ಣಲ್ಲಿ ಬೆಳೆಯುವಂಥ ಫಂಗೈ ಅದರಷ್ಟಕ್ಕೆ ಬೆಳೀತಾ ಇರುತ್ತೆ. ಬಟ್ ವಾಟ್ ವಿಲ್ ಇಟ್ ಡೂ? ಇಟ್ ವಿಲ್ ಕಂಟ್ರೋಲ್ ಎನಿ ರೂಟ್ ಪ್ಯಾಥೋಜನ್ಸ್. ಕಂಟ್ರೋಲ್ ಮಾಡೋ ಎಬಿಲಿಟಿ ಅದಕ್ಕೆ ಇದೆ. ನಾನು ಇದನ್ನು ನಿಮಗೆ ಬರೀ ಓವರ್ವ್ಯೂ ಅಂದರೆ ಯಾವುದೆಲ್ಲ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇರೋದು. ಐ ನೋ ಐ ಹ್ಯಾವೆಂಟ್ ಸ್ಕಿಪ್ಡ್ ಎನಿಥಿಂಗ್. ನೀವು ಕ್ವೆಶನ್ಸನ್ನು ನೋಡಿ ಎಲ್ಲ ಪಾರ್ಟಿಂದ ಒಂದು ಅಥವಾ ಒಂದು ಕ್ವೆಶನ್ ಕೇಳಿದ್ದಾರೆ. ಈ ಪರ್ಟಿಕ್ಯುಲರ್ ಚಾಪ್ಟರ್ ಇದು ಸಮ್ಮರಿ ಬೇಕು ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಪಬ್ಲಿಷ್ ಸೂನ್ ಆನ್ ಅವರ್ ಚಾನೆಲ್. ಯು ಹ್ಯಾವ್ ಟು ವೇಟ್ ಅ ಲಿಟಲ್ ಫಾರ್ ದ್ಯಾಟ್. ಮುಂದೆ ಹೋಗೋಣ, ಕ್ವೆಶನ್ಸನ್ನು ಸಾಲ್ವ್ ಮಾಡೋಣ. 2021ನಲ್ಲಿ ಕೇಳಿರುವಂಥ ಪ್ರಶ್ನೆ, the technology of biogas production was developed in India due to the efforts of. ಈ ಟೆಕ್ನಾಲಜಿಯನ್ನು ಡೆವಲಪ್ ಮಾಡೋಕ್ಕೆ ಹಾಕಿರೋಂಥ ಎಫರ್ಟ್ ಯಾರು ಹಾಕಿರೋದು? IARI ಅಥವಾ KVIC ಆರ್ ಬೋತ್ A and B ಅಂತ ಇದೆ. ವಾಟ್ ಇಸ್ ಗೋಯಿಂಗ್ ಟು ಬಿ ದಿ ಆನ್ಸರ್ ಫಾರ್ ದಿಸ್ ಕ್ವೆಶನ್? ನನಗೆ ಗೊತ್ತು ತುಂಬ ಮಕ್ಕಳು ಬೋತ್ A and B ಹಾಕ್ತಾರೆ, ಬಟ್ ಇಸ್ ಇಟ್ ದ ರೈಟ್ ಆನ್ಸರ್? KVIC, IARI, CDRI ಹಾಗೆ ಬೋತ್ A and B ಅಂತ ಕೇಳಿದ್ದಾರೆ. ಈ ಪರ್ಟಿಕ್ಯುಲರ್ ಚಾಪ್ಟರನ್ನು ನೀವು ಓದ್ಕೊಂಡು ಹೋದರೆ ಯು ವಿಲ್ ಸಿ ದ್ಯಾಟ್ ದ ನೇಮ್ಸ್ KVIC ಆ್ಯಂಡ್ IARI ಆರ್ ಮೆನ್ಷನ್. ಖಾದಿ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್ ಹಾಗೆ ಇಂಡಿಯನ್ ಅಗ್ರಿಕಲ್ಚರಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ. ಸೊ ನಾನು ಇದ್ರ ಪ್ರಕಾರ ಹೋದರೆ ವಾಟ್ ವಿಲ್ ಬಿ ದಿ ಆನ್ಸರ್? ಐ ಆಮ್ ಶ್ಯೂರ್ ನಿಮಗೆ ಆನ್ಸರ್ ಇವಾಗಲೇ ಗೊತ್ತಾಗಿದೆ. ಬೋತ್ A and B ಅನ್ನೋದು ಉತ್ತರ ಆಗುತ್ತೆ. ಕರೆಕ್ಟ್ ಅಲ್ವಾ? ಎಸ್. 2021ನಲ್ಲಿ ಕೇಳಿರೋ ಇನ್ನೊಂದು ಪ್ರಶ್ನೆ, ವಿಚ್ ಅಮಂಗ್ ದ ಫಾಲೋವಿಂಗ್ ಪ್ರಾಡಕ್ಟ್ಸ್ ಆಫ್ ಮೈಕ್ರೋಬ್ಸ್ ಇಸ್ ನಾಟ್ ಒಬ್ಟೇನ್ಡ್ ಫ್ರಮ್ ಫಂಗೈ ಅಂತ ಇದೆ. ಅದೇ ನಾನು ಹೇಳಿದ್ದು, ಯು ಹ್ಯಾವ್ ಟು ನೋ ದಿ ಆರ್ಗ್ಯಾನಿಸಮ್ ಆ್ಯಂಡ್ ದ ಗ್ರೂಪ್ ದಟ್ ಇಟ್ ಬಿಲಾಂಗ್ಸ್ ಟು. ಅದು ಫಂಗೈಯ, ಬ್ಯಾಕ್ಟೀರಿಯಾವ, ಈವನ್ ಇನ್ ಬ್ಯಾಕ್ಟೀರಿಯಾ ಇಫ್ ಇಟ್ ಇಸ್ ಸೈನೋಬ್ಯಾಕ್ಟೀರಿಯಾ ಓ ವಾಟ್, ಇದು ನಿಮಗೆ ಗೊತ್ತಿರಬೇಕು. ಪೆನಿಸಿಲಿನ್, ಸ್ಟ್ಯಾಟಿನ್, ಸ್ವಿಸ್ಚಿ, ಸೈಕ್ಲೋಸ್ಪೋರಿನ್ ಅಂತ ಇದೆ. ನಮಗೆ ಗೊತ್ತು ಪೆನಿಸಿಲಿನ್ ಇಸ್ ಫ್ರಾಮ್ ಪೆನಿಸಿಲಿಯಂ ವಿಚ್ ಇಸ್ ಅ ಫಂಗೈ. Statins is also from a fungi, correct alva? Yes, it's a blood cholesterol lowering agent, Monaskis purpureus anta heltivi, that organism. Swiss cheese is developed by using a particular bacteria called as Propionibacterium shermani, correct alva? Cyclosporin A, Trichoderma polysporum ಇಂದ ಪ್ರೊಡ್ಯೂಸ್ ಆಗುವಂಥ ಬಯೋಆಕ್ಟಿವ್ ಏಜೆಂಟ್. ಸೊ ಇದು ಕೂಡ ಫಂಗೈ ಆಗುತ್ತೆ. ಸೊ ನಮಗೆ ಕರೆಕ್ಟ್ ಆಗಿರುವಂಥ ಆನ್ಸರ್ ಆಪ್ಷನ್ ಸಿ ಇನ್ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್. 2021ನಲ್ಲಿ ಕೇಳಿರುವಂಥ ಇನ್ನೊಂದು ಪ್ರಶ್ನೆ ಯಾವುದು ನೋಡೋಣ. ಮ್ಯಾಚ್ ದ ಫಾಲೋವಿಂಗ್. ಐ ಆಲ್ವೇಸ್ ಸೇ ಯಾವುದೇ ಎಕ್ಸಾಮ್ ಇರಲಿ ಮ್ಯಾಚ್ ದ ಫಾಲೋವಿಂಗ್ ಬಂದ ತಕ್ಷಣ ಫಸ್ಟ್ ನೀವು ಅದನ್ನು ಸಾಲ್ವ್ ಮಾಡಬೇಕು, ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ಸ್ ಅದು ಈಸಿ ಆಗಿರುತ್ತೆ.
and it will boost your confidence before you start answering the entire paper. Cyclosporin A ಏನನ್ನ ಮಾಡುತ್ತೆ? It's a immunosuppressive agent. Streptokinase is a clot buster, ಬ್ಯಾಕ್ಟೀರಿಯಾದಿಂದ ಪ್ರೊಡ್ಯೂಸ್ ಆಗುವಂಥದ್ದು. Statins, blood cholesterol lowering agent, and penicillin is an antibiotic. Old school method, now match the following. ಹೀಗೆ ಮ್ಯಾಚ್ ಮಾಡೋದು ಜನರಲಿ, ಆ್ಯಂಡ್ ಇದರಿಂದ ಆನ್ಸರ್ ಆಪ್ಷನ್ಗಳಿಂದ ನೀವು ತಗೊಳ್ಬಹುದು. ಸೊ ಎ ಇಸ್ ಸಿ ಅಥವಾ 1 ಇಸ್ ಸಿ, ಕರೆಕ್ಟ್ ಅಲ್ವಾ? ಎಸ್. 2 ಇಸ್ ಎ, ದೆನ್ 3 ಇಸ್ ಡಿ, ಆ್ಯಂಡ್ 4 ಇಸ್ ಬಿ. ಆಪ್ಷನ್ ಎ ಬರ್ತಾ ಇದೆ. 2016, ಸೊ 2021 ನಲ್ಲಿ 3 ಪ್ರಶ್ನೆಗಳನ್ನ ಕೇಳಿದ್ದಾರೆ. 2016, identify a microorganism that can produce biomass of protein. ಇದು ಸಿಂಗಲ್ ಸೆಲ್ ಪ್ರೋಟೀನ್ ಅಥವಾ ಓವರಾಲ್ ಪ್ರೋಟೀನೇಷಿಯಸ್ ಆರ್ಗ್ಯಾನಿಸಮ್ ಅಂತ ಬರುತ್ತೆ. ಸೊ ನಿಮಗೆ ಇಲ್ಲಿ ಮೊನಾಸ್ಕಸ್ ಪರ್ಪ್ಯೂರಿಯಸ್ ಕೆನ್ ನಾಟ್ ಬಿ ದಿ ಆನ್ಸರ್. ಆಸ್ಪರ್ಜಿಲ್ಲಸ್ ನೈಗರ್ ಆಗಲ್ಲ. ಮೆಥೆಲೋಫಿಲಸ್ ಮೆಥೆಲೋಟ್ರೋಪಸ್ ಅಂತ ಬರಬಹುದು. ದಟ್ ಕ್ಯಾನ್ ಬಿ ದಿ ಆನ್ಸರ್. ಟ್ರೈಕೋಡರ್ಮಾ ಪಾಲಿಸ್ಪೋರಮ್ ಕೂಡ ಆಗಲ್ಲ. ಕರೆಕ್ಟ್ ಅಲ್ವಾ? ಎಸ್. ಇಲ್ಲಿ ಕೊಟ್ಟಿರೋಂಥ ಬೇರೆ ಆಪ್ಷನ್ಸ್ ಮೈಕ್ರೋಬ್ಸಿಗೆ ಬಿಲಾಂಗ್ ಆಗ್ತಾ ಇದೆ, ಅದಕ್ಕೆ ಇನ್ಕ್ಲೂಡ್ ಮಾಡಿರೋಂಥ ಕ್ವೆಶನ್ ಇದು. ಓಕೆ, ನಾಟ್ ಬಿಕಾಸ್ ದ ಕಾನ್ಸೆಪ್ಟ್ ಇಸ್ ಫ್ರಮ್ ದಿಸ್ ಚಾಪ್ಟರ್. SCP ಅನ್ನೋದು ಸ್ಟ್ರಾಟಜೀಸ್ ಚಾಪ್ಟರ್ ಬರುತ್ತೆ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಹ್ಯಾಸ್ ಬಿನ್ ಕಮರ್ಷಿಯಲೈಸ್ಡ್ ಎಸ್ ಬ್ಲಡ್ ಕೊಲೆಸ್ಟ್ರಾಲ್ ಲೋವರಿಂಗ್ ಏಜೆಂಟ್? 2017 ಅಲ್ಲಿ ಕೇಳಿರುವಂಥ ಪ್ರಶ್ನೆ. ಸ್ಟ್ಯಾಟಿನ್ಸ್ ಕಾಂಪಿಟೇಟಿವ್ಲಿ ಒಂದು ಎನ್ಸೈಮ್ HMG ಕೋಎ ರಿಡಕ್ಟೇಸ್ ಅನ್ನೋ ಎನ್ಸೈಮ್ ಅನ್ನ ಇನ್ಹಿಬಿಟ್ ಮಾಡುತ್ತೆ, ವಿಚ್ ಪ್ರೊಡ್ಯೂಸಸ್ ಕೊಲೆಸ್ಟ್ರಾಲ್. ಈ ಎನ್ಸೈಮ್ ಅನ್ನ ಕಾಂಪಿಟೇಟಿವ್ಲಿ ಇನ್ಹಿಬಿಟ್ ಮಾಡಿದ್ರೆ ದ ಓವರ್ ಆಲ್ ಕೊಲೆಸ್ಟ್ರಾಲ್ ಲೆವೆಲ್ಸ್ ವಿಲ್ ರೆಡ್ಯೂಸ್ ಇನ್ ಅವರ್ ಬ್ಲಡ್. ಎಸ್. ಆಲ್ಫಾ ಟ್ರಿಪ್ಸಿನ್ ಎ ನೀವು ಕಲ್ತಿಲ್ಲ ಎಲ್ಲೂ. 2017 ಅಲ್ಲಿ ಕೇಳಿರುವಂಥ ಪ್ರಶ್ನೆ. ಐ ಥಿಂಕ್ ಯು ಹ್ಯಾವ್ ಸ್ಟಡಿಡ್ ಆಲ್ಫಾ ಟ್ರಿಪ್ಸಿನ್ ಎ, ಬಟ್ ಆಫ್ ಕೋರ್ಸ್ ನಾಟ್ ಇನ್ ದಿಸ್ ಚಾಪ್ಟರ್. ಇದನ್ನ ನೀವು ಕಲ್ತಿದ್ದೀರಾ? ಎಸ್, ಆಲ್ಫಾ ಟ್ರಿಪ್ಸಿನ್ ಎ. ಟ್ರಿಪ್ಸಿನ್ ಅನ್ನೋ ವರ್ಡ್ ನಿಮಗೆ ಗೊತ್ತೇ ಇದೆ ಅಲ್ವಾ? ಐ ಆಮ್ ಶ್ಯೂರ್ ಯು ಆರ್ ಅವೇರ್ ಆಫ್ ದ ವರ್ಡ್ ಟ್ರಿಪ್ಸಿನ್. ಟ್ರಿಪ್ಸಿನೋಜೆನ್, ಟ್ರಿಪ್ಸಿನ್. 2017 ಅಲ್ಲಿ ಕೇಳಿರುವಂಥ ಇನ್ನೊಂದು ಪ್ರಶ್ನೆ. ಆಸ್ ದಿ ಆರ್ಗ್ಯಾನಿಕ್ ಮ್ಯಾಟರ್ ಇನ್ಕ್ರೀಸ್ ಇನ್ ಅ ವಾಟರ್ ಬಾಡಿ, ದ BOD. ನಾವು ಈ ಪ್ರಶ್ನೆ ನೀವು ಎನ್ವೈರನ್ಮೆಂಟಲ್ ಇಶ್ಯೂಸ್ಗೆ ಕೂಡ ಕನೆಕ್ಟ್ ಮಾಡಬಹುದು. ಅಲ್ಲಿ ವಾಟರ್ ಪೊಲ್ಯೂಷನ್, ಬಟ್ ಆ ಚಾಪ್ಟರ್ನ ತೆಗೆದಿದ್ದಾರೆ. ಮೈಕ್ರೋಬ್ಸ್ ಅಲ್ಲಿ ಇದನ್ನ ನೀವು ಅಗೇನ್ ಏರೇಷನ್ ಟ್ಯಾಂಕ್ ಅಲ್ಲಿ ಫ್ಲಾಕ್ ಡೆವಲಪ್ ಆಗ್ತಾ ಇರಬೇಕಾದ್ರೆ BOD ಡ್ರಾಪ್ಸ್ ಅಂತ ಹೇಳ್ತೀವಿ. ಆ BOD ಡ್ರಾಪ್ ಆದ್ರೆ ವಾಟ್ ಡಸ್ ಇಟ್ ಇಂಡಿಕೇಟ್? ದಟ್ ದ ಪೊಲ್ಯೂಷನ್ ಲೆವೆಲ್ಸ್ ಆರ್ ಡ್ರಾಪಿಂಗ್. ಕರೆಕ್ಟ್ ಅಲ್ವಾ? ಸೊ BOD ಡ್ರಾಪ್ ಆದ್ರೆ ಏನಾಗುತ್ತೆ? ವಾಟ್ ಹ್ಯಾಪನ್ಸ್ ಟು ದ ಪೊಲ್ಯೂಷನ್? ಇನ್ಕ್ರೀಸ್, ಡಿಕ್ರೀಸಸ್, ರಿಮೇನ್ಸ್ ಅನ್ಚೇಂಜ್. ನಾಟ್ ಅ ಪ್ಯಾರಾಮೀಟರ್, ಇಟ್ ಈಸ್ ಅ ಪ್ಯಾರಾಮೀಟರ್. ಯು ಕ್ಯಾನ್ ನಾಟ್ ಸೇ ದಟ್ ಇಟ್ ಇಸ್ ನಾಟ್ ಅ ಪ್ಯಾರಾಮೀಟರ್. ಡಿಕ್ರೀಸಸ್ ಅನ್ನೋದು ಇದು ಬರುತ್ತೆ ಆಪ್ಷನ್ 2 ಅಲ್ಲಿ. ಎನ್ವೈರನ್ಮೆಂಟಲ್ ಇಶ್ಯೂದು ಮೋರ್ ರಿಲೇಟೆಡ್ ಟು ಎನ್ವೈರನ್ಮೆಂಟಲ್ ಇಶ್ಯೂಸ್. ಹವೆವರ್ ಇದನ್ನ ನಾನು ಇಲ್ಲಿ ಇನ್ಕ್ಲೂಡ್ ಮಾಡಿರೋದು ದ ರೀಸನ್ ಬೀಂಗ್ ಆ ಚಾಪ್ಟರ್ ಇಲ್ಲ ಅಂತ ಅಷ್ಟೇ. 2019 ಅಲ್ಲಿ ಕೇಳಿರುವಂತಹ ಪ್ರಶ್ನೆ. ಮೈಕ್ರೋಬ್ಸ್ ಲೈಕ್ ಸ್ಪಿರುಲಿನಾ ಕ್ಯಾನ್ ಬಿ ಗುಡ್ ಆಲ್ಟರ್ನೇಟ್ ಟು ದ ಕನ್ವೆನ್ಷನಲ್ ಸೋರ್ಸ್ ಆಫ್ ಪ್ರೋಟೀನ್ಸ್ ಫಾರ್ ಹ್ಯೂಮನ್ ನ್ಯೂಟ್ರಿಷನ್ ಬಿಕಾಸ್. ಇದು ಕೂಡ ಸ್ಟ್ರಾಟಜೀಸ್ ಅಲ್ಲಿ ಬರುತ್ತೆ. ಬಟ್ ವೆನ್ ಯು ಆರ್ ಟಾಕಿಂಗ್ ಅಬೌಟ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಲೈಕ್ ಸ್ಪಿರುಲಿನಾ, ನಿಮಗೆ ಕೆಲವು ಬುಕ್ಕಲ್ಲಿ ಇದನ್ನು ಮೈಕ್ರೋಬ್ಸ್ ಅಲ್ಲಿ ಕೂಡ ಹಾಕಿರುವಂತಹ ಪ್ರಶ್ನೆ ಇದು. ಸೊ ಲೆಟ್ಸ್ ಸಿ. ದೇ ಗಿವ್ ಮೋರ್ ಬಯೋಮಾಸ್ ಇನ್ ಲೆಸ್ ಟೈಮ್. ದೇ ಆರ್ ಪ್ರೊಡ್ಯೂಸ್ ಯೂಸಿಂಗ್ ಸಿಂಥೆಟಿಕ್ ಫರ್ಟಿಲೈಸರ್. ದೇರ್ ಪ್ರೋಟೀನ್ಸ್ ಆರ್ ಡಿಫರೆಂಟ್ ಫ್ರಮ್ ಪ್ಲಾಂಟ್ ಪ್ರೋಟೀನ್. ದೇ ಹ್ಯಾವ್ ಹೈ ಫೈಬರ್ ಕಂಟೆಂಟ್. ಇದಕ್ಕೆ ಆನ್ಸರ್ ಆಗೋದು ಆಪ್ಷನ್ ಎ. ಜಾಸ್ತಿ ಬಯೋಮಾಸ್ ಇನ್ ಲೆಸ್ ಅಮೌಂಟ್ ಆಫ್ ಟೈಮ್, ಆ್ಯಂಡ್ ಇವುಗಳು ಪ್ರೋಟೀನ್ ಪ್ರೊಡಕ್ಷನ್ ಜಾಸ್ತಿ ಮಾಡ್ತಾರೆ ಅಂತ ಅರ್ಥ. ಐ ರಿಪೀಟ್, ಇದು ಮೋರ್ ರಿಲೇಟೆಡ್ ಟು ಸ್ಟ್ರಾಟಜೀಸ್. ಯೆಟ್ ಅಗೇನ್ ಸ್ಟ್ರಾಟಜೀಸ್ ಚಾಪ್ಟರ್ ಅನ್ನ ಡಿಲೀಟ್ ಮಾಡಿದ್ದಾರೆ. ಆ ಕ್ವೆಶನ್ಗಳು ವೇಸ್ಟ್ ಆಗಬಾರ್ದು ಅಂತ ಇನ್ಕ್ಲೂಡ್ ಮಾಡಿರೋದಷ್ಟೇ. ರಾಕಿಫರ್ಡ್ ಚೀಸ್ ಇಸ್ ರೈಪನ್ಡ್ ಬೈ. ರಾಕಿಫರ್ಡ್ ಚೀಸ್ ರೈಪನಿಂಗ್ ಮಾಡೋದು ಯೂಸಿಂಗ್ ವಿಚ್ ಆರ್ಗ್ಯಾನಿಸಮ್? 2023 ಅಲ್ಲಿ ಕೇಳಿರುವಂತಹ ಪ್ರಶ್ನೆ ಇದು. ರಾಕಿಫರ್ಟಿ ಚೀಸ್ ಏನಿದೆ, ರಾಕಿಫರ್ಡ್ ಚೀಸ್ ಪೆನಿಸಿಲಿಯಂ ರಾಕಿಫರ್ಟೈ ಅಂತ ಬರುತ್ತೆ. ಓಕೆ, you know what is this organism? This organism is a type of fungi anta gottu. So there is your answer. Ernst Chain and Howard Flores contribution was
2015 ಅಲ್ಲಿ ಕೇಳಿರುವಂಥ ಪ್ರಶ್ನೆ. ಐ ರಿಪೀಟ್, ಅವರಿಬ್ರು ಡಿಸ್ಕವರ್ ಮಾಡಿಲ್ಲ ಪೆನಿಸಿಲಿನ್ ಅನ್ನ. ಹವೆವರ್ ವಾಟ್ ದೇ ಡಿಡ್ ವಾಸ್ ದೇ ಫೌಂಡ್ ಔಟ್ ದ ಪೊಟೆನ್ಷಿಯಲ್ ಆಫ್ ಪೆನಿಸಿಲಿನ್. ಅಲೆಕ್ಸಾಂಡರ್ ಫ್ಲೆಮಿಂಗ್ ಇದು ಆಕ್ಸಿಡೆಂಟಲ್ ಡಿಸ್ಕವರಿ ಪೆನಿಸಿಲಿನ್. ಬಟ್ ಅವರಿಗೆ ಪೆನಿಸಿಲಿನ್ ಏನ್ ಕೆಲಸ ಮಾಡಬಹುದು ಅನ್ನೋ ರಿಸರ್ಚ್ ಅನ್ನ ಅವ್ರು ಮಾಡಿಲ್ಲ. ಇದನ್ನ ಮಾಡಿರೋದು ಅರ್ನ್ಸ್ಟ್ ಚೇನ್ ಅಂಡ್ ಹಾರ್ವರ್ಡ್ ಫ್ಲೋರೆ. I have already told you the answer. Establishing the potential of penicillin as an effective antibiotic. So, idu option C, direct answer. 2018 ಅಲ್ಲಿ ಕೇಳಿರುವಂತಹ ಪ್ರಶ್ನೆ. The microorganisms involved in flock formation during sewage treatment. Sewage treatment ಅಲ್ಲಿ flock formation secondary treatment ಅಲ್ಲಿ ಬರುವಂಥದ್ದು, in aeration tank ಆಗುವಂಥದ್ದು. ಎನೆರೋಬಿಕ್ ಬ್ಯಾಕ್ಟೀರಿಯಾ ಅಂಡ್ ಫಂಗೈ. ಐ ಟೋಲ್ಡ್ ಯು ಏರೇಷನ್ ಟ್ಯಾಂಕ್ ಅಲ್ಲಿ ಆಗ್ತಾ ಇದೆ, ಏರ್ ಪಂಪ್ ಮಾಡ್ತಾ ಇದೆ ಅಂದ್ರೆ ಅದಕ್ಕೆ ಆಕ್ಸಿಜನ್ ಬೇಕು. ಸೊ ಇಟ್ ಬಿಕಮ್ಸ್ ಏರೋಬಿಕ್ ಬ್ಯಾಕ್ಟೀರಿಯಾ ಅಂಡ್ ಫಂಗೈ. ಆಟೋಟ್ರೋಫಿಕ್ ಆಗಲ್ಲ, ಬಿಕಾಸ್ ಅಲ್ಲಿ ಕೀಮೋಸಿಂಥೆಟಿಕ್ ಆಗಲಿ ಅಥವಾ ಫೋಟೋಸಿಂಥೆಟಿಕ್ ಬ್ಯಾಕ್ಟೀರಿಯಾ ಆಗಲಿ ಎರಡನ್ನೂ ಯೂಸ್ ಮಾಡ್ತಿಲ್ಲ. ಈಸ್ಟ್ ಬೆಳೆಯುತ್ತೆ ಅಂತ ಇದ್ದಾರೆ. ಫಂಗೈ ಓವರ್ ಆಲ್ ಬೆಳೆಯೋದು, ಫಂಗಲ್ ಮೈಸೀಲಿಯಂ ಬೆಳೆಯುತ್ತೆ ಆ್ಯಂಡ್ ಯು ವಿಲ್ ಫೈಂಡ್ ಏರೋಬಿಕ್ ಬ್ಯಾಕ್ಟೀರಿಯಾ. ಫಂಗಸ್ ಆ್ಯಂಡ್ ಆಲ್ಗೆ ಡಸಂಟ್ ಗ್ರೋ. ಆಪ್ಷನ್ ಬಿ. 2018 ಅಲ್ಲಿ ಕೇಳಿರುವಂಥ ಇನ್ನೊಂದು ಪ್ರಶ್ನೆ. ದಿಸ್ ಇಸ್ ಅಬೌಟ್ ದ ಕೆಮಿಕಲ್ಸ್ ದಟ್ ಆರ್ ಪ್ರೊಡ್ಯೂಸ್ಡ್. ಲ್ಯಾಕ್ಟೋಬ್ಯಾಸಿಲಸ್ ನೋಡಿ ಹೆಸರಲ್ಲೇ ಇದೆ, ಲ್ಯಾಕ್ಟಿಕ್ ಆಸಿಡ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ. ಆಸ್ಪರ್ಜಿಲ್ಲಸ್ ನೈಗರ್ ಸಿಟ್ರಿಕ್ ಆಸಿಡ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಎಸಿಟೋಬ್ಯಾಕ್ಟರ್ ಎಸಿಟೈ ಎಸಿಟಿಕ್ ಆಸಿಡ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಕ್ಲಾಸ್ಟ್ರೀಡಿಯಂ ಬ್ಯೂಟ್ರಿಕ್ ಆಸಿಡ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಕರೆಕ್ಟ್ ಅಲ್ವಾ? ಎಸ್. 3, 4, 2, 1. ಸೊ 3, 4, 2, 1. ಆಪ್ಷನ್ ಸಿ. ಈಸಿ ಆಗಿತ್ತಲ್ವಾ? 2014 ರಾಕಿಫರ್ಡ್ ಚೀಸ್ ಇಸ್ ರೈಪನ್ಡ್ ಬೈ ಯೂಸಿಂಗ್ ಅಗೇನ್ ಫಂಗಸ್. ಆಲ್ರೆಡಿ ಹೇಳಿದೆ, ಕ್ವೆಶನ್ ರಿಪೀಟ್ ಆಯಿತು ಒಂದು. Okay. 2020 in sewage treatment, secondary treatment is considered highly significant because ತುಂಬಾ ಸಿಗ್ನಿಫಿಕೆಂಟ್ ಆಗಿರುವಂಥ ಟ್ರೀಟ್ಮೆಂಟ್ ಯಾಕೆ? ಇಟ್ ಹೆಲ್ಪ್ಸ್ ಟು ರಿಮೂವ್ ಡೆಬ್ರೀಸ್ ಫ್ರಮ್ ದ ಸೀವೇಜ್. ಇದು ನಡೆಯೋದು ವಿತ್ ದ ಹೆಲ್ಪ್ ಆಫ್ ಫಿಲ್ಟ್ರೇಷನ್ ವಿಚ್ ಈಸ್ ಹ್ಯಾಪನಿಂಗ್ ಇನ್ ಪ್ರೈಮರಿ ಟ್ರೀಟ್ಮೆಂಟ್. ಇದು ಪ್ರೈಮರಿ ಟ್ರೀಟ್ಮೆಂಟ್ ಅಲ್ಲಿ ನಡೆಯುವಂಥ ಸ್ಟೆಪ್. ರೆಡ್ಯೂಸಸ್ ದ BOD ಲೆವೆಲ್ ಆಫ್ ಸೀವೇಜ್. ಎಸ್, ಇದಕ್ಕೆ ಇದು ಸಿಗ್ನಿಫಿಕೆಂಟ್ ಆಗಿರೋದು. ಬಿಕಾಸ್ ಸೆಕೆಂಡ್ರಿ ಟ್ರೀಟ್ಮೆಂಟ್ ಅಲ್ಲಿ ಆ ಸೆಕೆಂಡ್ರಿ ಎಫ್ಲುಯೆಂಟ್ ಏನಿದೆ ಅದನ್ನ ಡೈರೆಕ್ಟ್ ಆಗಿ ನದಿಗಳಿಗೆ ಬಿಡಬಹುದು. ಒನ್ಸ್ ದ BOD ರೆಡ್ಯೂಸಸ್ ಟು ಅ ಸಿಗ್ನಿಫಿಕೆಂಟ್ ಲೆವೆಲ್, ಹೆಲ್ಪ್ಸ್ ಇನ್ ಪ್ರೊಡಕ್ಷನ್ ಆಫ್ ಬಯೋಗ್ಯಾಸ್. ತಪ್ಪು. ಇದು ಎನೆರೋಬಿಕ್ ಸ್ಲಜ್ ಡೈಜೆಸ್ಟರ್ ಅಲ್ಲಿ ಆಗುವಂಥ ಕೆಲಸ. ಸೆಕೆಂಡ್ರಿ ಟ್ರೀಟ್ಮೆಂಟ್ ಆಗಬೇಕಾದ್ರೆ ನೀವು ಸೆಕೆಂಡ್ರಿ ಸೆಟ್ಲಿಂಗ್ ಟ್ಯಾಂಕ್ ಅಲ್ಲಿ ಆ ನೀರನ್ನ ಕಳಿಸ್ತೀರಾ. ದ ಅಪರ್ ಪೋರ್ಷನ್ ಇಸ್ ಸೆಕೆಂಡ್ರಿ ಎಫ್ಲುಯೆಂಟ್, ನದಿಗಳಿಗೆ ಬಿಡ್ತಾರೆ. ಕೆಳಗಡೆ ನಿಂತಿರುವಂಥ ಪಾರ್ಟ್ ಅನ್ನ ಫ್ಲಾಕ್ಸ್, ಯು ವಿಲ್ ಫೈಂಡ್ ಮೇಜರ್ಲಿ ಫ್ಲಾಕ್ ಇನ್ ಇಟ್, ಅದನ್ನ ಎನೆರೋಬಿಕ್ ಸ್ಲಜ್ ಡೈಜೆಸ್ಟರಿಗೆ ಕಳಿಸಬಹುದು. ಇನ್ಕ್ರೀಸಸ್ ಆರ್ಗ್ಯಾನಿಕ್ ಕಂಟೆಂಟ್ ಆಫ್ ಸೀವೇಜ್ ಕೂಡ ತಪ್ಪಾಗುತ್ತೆ. ವಾಟ್ ಎವರ್ ದ ಕಂಟೆಂಟ್, ಬೇಸಿಕ್ಲಿ ದಿ ಆರ್ಗ್ಯಾನಿಕ್ ಕಂಟೆಂಟ್ ರೆಡ್ಯೂಸ್ ಆಗುತ್ತೆ, ಅದಕ್ಕೆ BOD ಕೂಡ ರೆಡ್ಯೂಸ್ ಆಗ್ತಾ ಹೋಗೋದು. 2020 ruminant animals can digest cellulose in their food whereas human beings are unable to do so. This is because cellulose digestion ಮಾಡೋ ಎಬಿಲಿಟಿ ರೂಮಿನೆಂಟ್ಸಿಗೆ ಯಾಕೆ ಅಥವಾ ಕ್ಯಾಟಲ್ಸಿಗೆ ಯಾಕೆ? ಬಿಕಾಸ್ ಮೆಥೆನೋಜೆನ್ಸ್ ಆರ್ ಪ್ರೆಸೆಂಟ್ ಇನ್ ದೇರ್ ಗಟ್. ಮೆಥೆನೋಜೆನ್ಸ್ ಹೆಲ್ಪ್ ಮಾಡುತ್ತೆ. ನಮ್ಮಲ್ಲಿ ಮೆಥೆನೋಜೆನ್ಸ್ ಇಲ್ಲ. ವಿ ಡೋಂಟ್ ಹ್ಯಾವ್ ಅ ಚೇಂಬರ್ ಲೈಕ್ ದ ಕ್ಯಾಟಲ್ಸ್ ಹ್ಯಾವ್. ಕ್ಯಾಟಲ್ಸ್ ಹ್ಯಾವ್ 4 ಚೇಂಬರ್ಡ್ ಸ್ಟಮಕ್. ಅದರಲ್ಲಿ ರೂಮೆನ್ ಅಂತ ಒಂದು ಕಂಪಾರ್ಟ್ಮೆಂಟ್ ಇರುತ್ತೆ, ಅದಕ್ಕೆ ಅವುಗಳನ್ನು ರುಮಿನೆಂಟ್ಸ್ ಅಂತ ಕರೆಯೋದು. ನೀವು ದನವನ್ನ ನೋಡ್ತೀರಾ, ಹುಲ್ಲು ತಿಂದ್ಮೇಲೆ ಪದೇ ಪದೇ ಅದನ್ನ ಬಾಯಿಗೆ ತಂದು ತಿರ್ಗಾ ಚೀವ್ ಮಾಡಿ ಅದನ್ನ ವಾಪಸ್ ನುಂಗೋದು ಅಲ್ವಾ? ಎಸ್. ಸೊ 2020 ಕ್ವೆಶನ್ ಇದು. 2014 ಅಲ್ಲಿ ಫ್ಲಾಕ್ಸ್ ಮೇಲೆ ಕ್ವೆಶನ್ ಕೇಳಿದ್ದಾರೆ. ದ ಪ್ರೈಮರಿ ಸ್ಲಜ್ ಪ್ರೊಡ್ಯೂಸ್ಡ್ ಇನ್ ಸೀವೇಜ್ ಟ್ರೀಟ್ಮೆಂಟ್, a type of biofortified food, a mesh-like structure formed by association of bacteria and fungal filaments in sewage treatment. Effluent in primary tank obtained during sewage treatment. So, ನಮ್ಮ ಆನ್ಸರ್ ಡೈರೆಕ್ಟ್ ಆಗಿ ಆಪ್ಷನ್ ಸಿ.
2022 large holes in Swiss cheese are made by. Swiss cheese produce ಆಗೋದು by anaerobic respiration ಅಥವಾ fermentation. ಅಲ್ಲಿ ನಿಮಗೆ when you're talking about Swiss cheese, propionibacterium ಅನ್ನೋ ಒಂದು ಬ್ಯಾಕ್ಟೀರಿಯಾ ಇದೆ, ಫರ್ಮೆಂಟೇಷನ್ ಅನ್ನು ಮಾಡುತ್ತೆ, ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗುತ್ತೆ. ಕಾರ್ಬನ್ ಡೈಆಕ್ಸೈಡ್ ಬಿಂಗ್ ಅ ಗ್ಯಾಸ್, ಇಟ್ ರೈಸಸ್ ಅಬೌವ್, ಅದ್ಮೇಲೆ ಹೋಗ್ತಾ ಹೋಗ್ತಾ ತೂತ್ಗಳನ್ನ ಫಾರ್ಮ್ ಮಾಡುತ್ತೆ. ಈ ಟಾಮ್ ಅಂಡ್ ಜೆರಿಯಲ್ಲಿ ಜೆರಿ ತಿನ್ನುವಂಥ ಚೀಸ್ ಇದೆಯಲ್ವಾ, ದೊಡ್ಡ ದೊಡ್ಡ ತೂತ್ ಇರೋಂಥ, ಅದು ಸ್ವಿಸ್ ಚೀಸ್ ಆ್ಯಕ್ಚುಲಿ. ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರೊಡಕ್ಷನ್ ಇಂದಾಗಿ ಆ ದೊಡ್ಡದಾಗಿರೋಂಥ ಹೋಲ್ಸ್ ಕ್ರಿಯೇಟ್ ಆಗೋದು. ಸೊ ಬ್ಯಾಕ್ಟೀರಿಯಂ ಪ್ರೊಡ್ಯೂಸಿಂಗ್ ಅ ಲಾರ್ಜ್ ಅಮೌಂಟ್ ಆಫ್ CO2. Okay? Yes. 2022 again, vitamin is increased. Which vitamin is increased by LAB, lactic acid bacteria in curd? Onde bacteria, onde vitamin, and that is B12. B12 increase ಆಗುತ್ತೆ. 2022 again, enzyme which is useful to remove the oily stains in laundry. ಆಯಿಲಿ ಸ್ಟೇನ್ಸ್, ಇವಾಗ ಆಯಿಲ್ ಅಂತ ತಗೊಂಡ್ರೆ ಲಿಪಿಡ್ ಅನ್ನೋ ವರ್ಡ್ ನಿಮಗೆ ಇಲ್ಲಿ ರೆಸೊನೇಟ್ ಆಗ್ತಾ ಇರ್ಬೋದು ನಿಮ್ಮ ಬ್ರೈನಲ್ಲಿ. ದೆನ್ ಲಿಪಿಡ್ ಅಂದ ತಕ್ಷಣ ಒಂದೇ ಎನ್ಸೈಮ್ ಕಾಣೋದು ವಿಚ್ ಇಸ್ ಅಪ್ಲಿಕೇಬಲ್, ದಟ್ ಈಸ್ ಲೈಪೇಸಸ್. ಅಮೈಲೇಸ್ ಸ್ಟಾರ್ಚ್ ಡೈಜೆಸ್ಟಿಂಗ್, ರೆನಿನ್ ಪ್ರೋಟೀನ್ ಡೈಜೆಸ್ಟಿಂಗ್, ಪ್ರೋಟಿಯೇಸ್ ಆಲ್ಸೋ ಪ್ರೋಟೀನ್ ಡೈಜೆಸ್ಟಿಂಗ್. ಸೊ ಆಪ್ಷನ್ ಸಿ ಆಗುತ್ತೆ. 2019 ಅಲ್ಲಿ ಕೇಳಿರುವಂತಹ ಪ್ರಶ್ನೆ, ಐಡೆಂಟಿಫೈ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ವಿತ್ ರೆಫರೆನ್ಸ್ ಆಫ್ ಬಯೋಕಂಟ್ರೋಲ್ ಏಜೆಂಟ್ helps to increase the use of synthetic pesticide. ಇಲ್ಲೇ ನಿಮಗೆ ಆನ್ಸರ್ ಸಿಕ್ತು, ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಬಯೋಕಂಟ್ರೋಲ್ ಏಜೆಂಟ್ಸ್ ಅನ್ನ ನೀವು ಯೂಸ್ ಮಾಡಿದ್ರೆ ಸಿಂಥೆಟಿಕ್ ಪೆಸ್ಟಿಸೈಡ್ಸ್ ಇದು ಯೂಸ್ ಕಮ್ಮಿ ಆಗುತ್ತೆ. ಬಯೋಕಂಟ್ರೋಲ್ ಏಜೆಂಟ್ಸ್ ಅನ್ನ ಯೂಸ್ ಮಾಡಿದ್ರೆ ಸ್ಪೆಸಿಫಿಕ್ ಆಗಿರುವಂಥ ಟಾರ್ಗೆಟೆಡ್ ಆರ್ಗ್ಯಾನಿಸಮ್ಸ್ ಅಥವಾ ಪೆಸ್ಟ್ ಕಂಟ್ರೋಲ್ ಆಗುತ್ತೆ. ಪೂರ್ತಿಯಾಗಿ ಇಕೋಸಿಸ್ಟಮ್ ಅಲ್ಲಿ ಇರುವಂಥ ಎಲ್ಲ ಇನ್ಸೆಕ್ಟ್ ಅಫೆಕ್ಟ್ ಆಗಲ್ಲ. ದಟ್ಸ್ ದ ಐಡಿಯಾ ಬಿಹೈಂಡ್ ಬಯೋಕಂಟ್ರೋಲ್ ಏಜೆಂಟ್. ಅದು ಆರ್ಗ್ಯಾನಿಕ್ ಫಾರ್ಮಿಂಗ್ ಇದು ಒಂದು ಪಾರ್ಟ್ ಅಂತ ಹೇಳ್ಬೋದು. ಡೂ ನಾಟ್ ಅಫೆಕ್ಟ್ ನಾನ್ ಟಾರ್ಗೆಟ್ ಪೆಸ್ಟ್, ಇದು ಕರೆಕ್ಟ್. ಡೂ ನಾಟ್ ಶೋ ಎನಿ ನೆಗೆಟಿವ್ ಇಂಪ್ಯಾಕ್ಟ್ ಆನ್ ಕ್ರಾಪ್ ಪ್ಲಾಂಟ್, ಇದು ಕೂಡ ಕರೆಕ್ಟ್. ಸಿಗ್ನಿಫಿಕೆಂಟ್ ಇನ್ ಟ್ರೀಟಿಂಗ್ ಇಕಲಾಜಿಕಲಿ ಸೆನ್ಸಿಟಿವ್ ಏರಿಯಾ ಕೂಡ ಸರಿನೇ. ಇಕಲಾಜಿಕಲಿ ಸೆನ್ಸಿಟಿವ್ ಏರಿಯಾ ಅಂತ ಹೇಳಿದ್ರೆ ದ ರೀಜನ್ಸ್ ವೇರ್ ಇಕೋಸಿಸ್ಟಮ್ ಸ್ವಲ್ಪ ಡಿಸ್ಟರ್ಬ್ ಆದ್ರೂ ಇಕೋಸಿಸ್ಟಮ್ ಪೂರ್ತಿಯಾಗಿ ಕ್ರ್ಯಾಶ್ ಆಗುತ್ತೆ, ಆ ಫುಡ್ ಚೈನ್ ಪೂರ್ತಿಯಾಗಿ ಎಫೆಕ್ಟ್ ಆಗಬಹುದು ಅನ್ನೋದು. ಸೊ ಆಪ್ಷನ್ 1. 2019, a farmer has applied chemical fertilizer in his crop field for many successive seasons. Next season, the crop growth was poor as soil lost its fertility. Suggest the suitable microorganism that replenishes the fertility of soil in his field ಅಂತ ಇದೆ. ಓಕೆ, ಗದ್ದೆಗಳಲ್ಲಿ ಅಥವಾ ರೈತ ಫಾರ್ಮಿಂಗ್ ಮಾಡ್ತಾ ಇರಬೇಕಾದ್ರೆ, ಕೃಷಿ ಮಾಡ್ತಾ ಇರಬೇಕಾದ್ರೆ, ಓಕೆ, ನಮಗೆ ನೈಟ್ರೋಜನ್ ಕಂಟೆಂಟ್ ಜಾಸ್ತಿ ಬೇಕಾಗಿರೋದು. ಅದಕ್ಕೆ ಫರ್ಟಿಲೈಸರ್ಸ್ ಆರ್ ಮೇನ್ಲಿ ನೈಟ್ರೋಜನ್ ಬೇಸ್ಡ್. ಯೂರಿಯಾ ಫರ್ಟಿಲೈಸರ್ ಅನ್ನೋದು ತುಂಬ ಫೇಮಸ್ ಆಗಿ ಕೇಳಿರ್ತೀರ ನೀವು. ನೈಟ್ರೋಜನ್ ಮಣ್ಣಲ್ಲಿ ರೀಪ್ಲೆನಿಶ್ ಆಗಬೇಕಾದ್ರೆ ಸ್ವಲ್ಪ ನೀರಿನ ಅಂಶ, ನೀರು ಹಾಕಿ ಆ ಪರ್ಟಿಕ್ಯುಲರ್ ಗದ್ದೆಯನ್ನು ಟ್ರೀಟ್ ಮಾಡಿ. ನೋ ಸ್ಟಾಕ್ ಇಸ್ ಅ ಗುಡ್ ಆಪ್ಷನ್ ಟು ಇನ್ಕ್ರೀಸ್ ದ ನೈಟ್ರೋಜನ್ ಕಂಟೆಂಟ್. ಓಕೆ, ಸೊ ಆಪ್ಷನ್ ಎ ವುಡ್ ಬಿ ದ ರೈಟ್ ಆನ್ಸರ್ ಇನ್ ದಿಸ್. ಅ ನೈಟ್ರೋಜನ್ ಫಿಕ್ಸಿಂಗ್ ಆರ್ಗ್ಯಾನಿಸಮ್, ಫ್ರೀ ಕೂಡ ಫಿಕ್ಸ್ ಮಾಡುತ್ತೆ. ಆ್ಯಂಡ್ ಯಾವುದಾದ್ರೂ ಗಿಡದ ಜೊತೆ, ಗಿಡ ಅಂತ ಹೇಳಿದ್ರೆ ಮೋಸ್ಟ್ಲಿ ಜಿಮ್ನೋಸ್ಪರ್ಮ್ ರೂಟ್ಸಲ್ಲಿ ಕೆಲವೊಮ್ಮೆ ನಿಮಗೆ ನೋ ಸ್ಟಾಕ್ ಅಸೋಸಿಯೇಷನ್ ಕಾಣಿಸಬಹುದು. There also no stock can be used. 2014 ಅಲ್ಲಿ ಕೇಳಿರುವಂಥ ಮ್ಯಾಚ್ ದ ಫಾಲೋವಿಂಗ್ ಅಗೇನ್. ಸಿಟ್ರಿಕ್ ಆಸಿಡ್, ವಾಟ್ ಈಸ್ ಸಿಟ್ರಿಕ್ ಆಸಿಡ್? Citric acid is produced by Aspergillus niger. Okay, cyclosporin A, Trichoderma polysporum, statin Monascus purpureus, gobar gas methanobacterium. ಮ್ಯಾಚ್ ದ ಫಾಲೋವಿಂಗ್ ನೀವು ಮಾಡ್ಕೊಳ್ಬಹುದು. ಕ್ಲಾಸ್ಟ್ರಿಡಿಯಂ ಬ್ಯೂಟಲಿಕಮ್ ಅಂತ ಕೊಟ್ಟಿದ್ದಾರೆ, ಬಟ್ ದ್ಯಾಟ್ ಈಸ್ ಪ್ರೊಡ್ಯೂಸಿಂಗ್ ಬ್ಯೂಟ್ರಿಕ್ ಆಸಿಡ್. ಹೆಸರೇ ನಿಮಗೆ ಆ ಕೆಮಿಕಲ್ ಹೆಸರು ಕೊಡುತ್ತೆ. ಡ್ಯೂರಿಂಗ್ ಸೀವೇಜ್ ಟ್ರೀಟ್ಮೆಂಟ್ ಬಯೋಗ್ಯಾಸ್ ಪ್ರೊಡ್ಯೂಸ್ಡ್ ಇನ್ಕ್ಲೂಡ್ಸ್. ಬಯೋಗ್ಯಾಸ್ ಅಲ್ಲಿ ಏನೆಲ್ಲ ಇರುತ್ತೆ? ಮೀಥೇನ್, ಆಕ್ಸಿಜನ್, ಹೈಡ್ರೋಜನ್ ಸಲ್ಫೈಡ್, ಮೀಥೇನ್, ಸಲ್ಫರ್ ಆಕ್ಸೈಡ್, ಹೈಡ್ರೋಜನ್ ಸಲ್ಫೈಡ್, ನೈಟ್ರೋಜನ್, ಮೀಥೇನ್, ಹೈಡ್ರೋಜನ್ ಸಲ್ಫೈಡ್, ಕಾರ್ಬನ್ ಡೈಆಕ್ಸೈಡ್ ಅಂತ ಇದೆ. ಏನಾಗುತ್ತೆ ಉತ್ತರ?
ಮಿಥೇನ್, ಹೈಡ್ರೋಜನ್ ಸಲ್ಫೈಡ್ ಹಾಗೆ ಕಾರ್ಬನ್ ಡೈಆಕ್ಸೈಡ್ ವುಡ್ ಬಿ ದಿ ಆಪ್ಷನ್ ಹಿಯರ್. ಇದು ಈ ಆಪ್ಷನ್ ಅಲ್ಲಿ ಇದು ಅಂಡ್ ಮೂರನೇ ಆಪ್ಷನ್ ಅಲ್ಲಿ ನೈಟ್ರೋಜನ್ ಡಸ್ ನಾಟ್ ಫಿಟ್. 2016 ಪ್ರೈಮರಿ ಟ್ರೀಟ್ಮೆಂಟ್ ಆಫ್ ಸೀವೇಜ್ ವಾಟರ್ ಇನ್ವಾಲ್ವ್ಸ್. ಪ್ರೈಮರಿ ಟ್ರೀಟ್ಮೆಂಟ್ ಅಲ್ಲಿ ಆಲ್ರೆಡಿ ನಿಮಗೆ ಶಾರ್ಟ್ ನೋಟ್ಸ್ ಅಲ್ಲಿ ಕೊಟ್ಟಿದ್ದೆ that it involves physical process, that is filtration and sedimentation. ಮಿಕ್ಕಿರುವಂತಹ ಎಲ್ಲದು sludge digestion ಇದೆಲ್ಲಾನು you study under secondary treatment. Next and last question ನೋಡೋಣ ಯಾವುದು ಅಂತ and which year it belongs to. 2015 ಅಲ್ಲಿ ಕೇಳಿರುವಂತಹ ಪ್ರಶ್ನೆ about BOD. ಅಗೇನ್ ಇದನ್ನ ಕೂಡ ಎನ್ವೈರನ್ಮೆಂಟಲ್ ಇಶ್ಯೂಸ್ ಚಾಪ್ಟರ್ಗೆ ರಿಲೇಟ್ ಮಾಡಬಹುದು ಅಥವಾ ಮೈಕ್ರೋಬ್ಸ್. ಐ ರಿಪೀಟ್, ಎನ್ವೈರನ್ಮೆಂಟಲ್ ಇಶ್ಯೂ ಚಾಪ್ಟರ್ ನಾವು ಬೇಸಿಕ್ಲಿ CET ಪೋರ್ಷನ್ ಇಂದ ಸ್ಕಿಪ್ ಮಾಡ್ತಾ ಇದೀವಿ. ಇಟ್ ಈಸ್ ನಾಟ್ ದೇರ್ ಆಸ್ ಪರ್ ದ ಪ್ರಿಸ್ಕ್ರೈಬ್ ಸಿಲೆಬಸ್. ಅದಕ್ಕೆ ಇದನ್ನ ವಿ ವಿಲ್ ಡೂ ಇಟ್ ಇನ್ ಮೈಕ್ರೋಬ್ಸ್ ಚಾಪ್ಟರ್. BOD ಅಂದ್ರೆ ಏನು? ಅಮೌಂಟ್ ಆಫ್ ಆಕ್ಸಿಜನ್ ಕನ್ಸ್ಯೂಮ್ಡ್ ಇಫ್ ಆಲ್ ದಿ ಆರ್ಗ್ಯಾನಿಕ್ ಮ್ಯಾಟರ್ ಇನ್ 1000 ml ಆಫ್ ವಾಟರ್ ವರ್ ಆಕ್ಸಿಡೈಸ್ಡ್ ಬೈ ಬ್ಯಾಕ್ಟೀರಿಯಾ. ಅಮೌಂಟ್ ಆಫ್ ಆಕ್ಸಿಜನ್ ರಿಲೀಸ್ಡ್ ಆಪ್ಷನ್ ಬಿ ಅಲ್ಲಿ ರಿಲೀಸ್ಡ್ ಅಂತ ಇದೆ, ಸೊ ಅಲ್ಲೇ ತಪ್ಪಾಗುತ್ತೆ. ಆಕ್ಸಿಜನ್ ರಿಕ್ವೈರ್ಡ್ ಫಾರ್ ಬ್ಯಾಕ್ಟೀರಿಯಾ ಟು ಗ್ರೋ ಇನ್ 1 liter ಆಫ್ ಎಫ್ಲುವೆಂಟ್ ತಪ್ಪು. ಅಮೌಂಟ್ ಆಫ್ ಆಕ್ಸಿಜನ್ ರಿಲೀಸ್ಡ್ ಅಂತ ತಿರ್ಗಾ ಇಲ್ಲಿಗೆ ಬಂತು, ರಿಲೀಸ್ಡ್ ಅಂತ ಕೊಟ್ಟಿದ್ದಾರೆ, ತಪ್ಪು. BOD ಬಯಾಲಜಿಕಲ್ ಆಕ್ಸಿಜನ್ ಡಿಮಾಂಡ್. ಹೂ ಇಸ್ ಡಿಮಾಂಡಿಂಗ್ ಇಟ್? ದ ಮೈಕ್ರೋ ಆರ್ಗ್ಯಾನಿಸಮ್ ಗ್ರೋಯಿಂಗ್ ಇನ್ ದಟ್ ವಾಟರ್. ಯಾಕೆ ಡಿಮಾಂಡ್ ಮಾಡ್ತಾ ಇದೆ? ಬಿಕಾಸ್ ಆ ನೀರಲ್ಲಿ ಆರ್ಗ್ಯಾನಿಕ್ ಕಂಟೆಂಟ್ ಅಥವಾ ಪೊಲ್ಯೂಟೆಂಟ್ ಎಷ್ಟು ಜಾಸ್ತಿ ಇದೆ ಅಂತ ಹೇಳಿದ್ರೆ ಅದನ್ನು ಬ್ರೇಕ್ ಡೌನ್ ಮಾಡೋಕ್ಕೆ, ಆಕ್ಸಿಡೈಸ್ ಮಾಡೋಕ್ಕೆ ಆಕ್ಸಿಜನ್ ಬೇಕು. ಸೊ 1 ಲೀಟರಲ್ಲಿ ಇರುವಂತಹ ಆರ್ಗ್ಯಾನಿಕ್ ಮ್ಯಾಟರನ್ನು ಆಕ್ಸಿಡೈಸ್ ಮಾಡಬೇಕಾದ್ರೆ ಬ್ಯಾಕ್ಟೀರಿಯಾಕ್ಕೆ ಎಷ್ಟು ಆಕ್ಸಿಜನ್ ಬೇಕು ಅದನ್ನು BOD ಅಂತ ಕರೆಯೋದು. ವಿತ್ ದ್ಯಾಟ್ ಇಫ್ ವಿ ಗೋ ದ ಆನ್ಸರ್ ಇಸ್ ಆಪ್ಷನ್ ಎ. That was our last question and this session has helped you anta ankonidini. Microbes in human welfare, quite a simple chapter. Direct questions ana keltare, scoring questions ana keltare. Haganta chapter neglect ಮಾಡಬೇಡಿ, ಅದನ್ನ ಓದಿ and questions ಅನ್ನ of course attempt ಮಾಡಲೇಬೇಕು because CET ಅಲ್ಲಿ ನೆಗೆಟಿವ್ ಮಾರ್ಕಿಂಗ್ ಅಂತೂ ಇಲ್ಲ. ಸೊ ಇದನ್ನ ಹೇಳ್ತಾ thanks a lot for watching this session and ಇನ್ನೊಂದು ಚಾಪ್ಟರ್ ಜೊತೆ ತಿರ್ಗಾ ಸಿಗೋಣ. ಥ್ಯಾಂಕ್ ಯು.